ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆ ಸಾವಿರಾರು ಸಂಖ್ಯೆಯಲ್ಲಿ ವ್ಯಾಪಾರಿಗಳಿಗೆ ಮತ್ತು ಜನಸಾಮಾನ್ಯರ ಮೇಲೂ ಕೂಡ ನೋಟಿಸ್ ಕೊಡುವಂಥ ಕಾರ್ಯ ಮಾಡಿದೆ. ನೋಟಿಸಲ್ಲಿ 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ ಟ್ಯಾಕ್ಸನ್ನು ಕಟ್ಟಿ, ಯಾಕಂದರೆ ನಿಮ್ಮ ವಾರ್ಷಿಕ ವಹಿವಾಟು 1 ಕೋಟಿಗಿಂತ ಜಾಸ್ತಿ ಇದೆ, 40 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತಲೂ ಕೂಡ ನೋಟಿಸನ್ನು ಇಶ್ಯೂ ಮಾಡಿದೆ. ಹಾಗಾದರೆ ಈ ವ್ಯಾಪಾರಿಗಳು, ನೋಟಿಸ್ ಪಡೆದಂಥ ವ್ಯಾಪಾರಿಗಳು ಮಾಡಬೇಕಾಗಿರೋದು ಏನು? ನೋಟಿಸ್ ಬಂದ ಕೂಡಲೇ ತುಂಬ ಹೆದರಿ ಇನ್ನೇನಪ್ಪ ಹಿಂಗೆ ಆಗ್ಬಿಡ್ತಲ್ಲ, UPI ಪೇಮೆಂಟೇ ಬೇಡ, ನಾವು ಕ್ಯಾಶನ್ನು ತೆಗೆದುಕೊಳ್ತೀವಿ ಅಂಥೇಳಿ ಮುಂದೆ ಹೋದರೆ ಅವರಿಗೆ ಆಗುವಂಥ ಅನಾನುಕೂಲಗಳೇನು? ಕೆಲವು ಅನುಕೂಲಗಳು ಕೂಡ ಆಗ್ಬೋದು. ಈಗಿರುವಂಥ ವಿಚಾರ ಅಂತಂದರೆ ಟ್ಯಾಕ್ಸಿಂದ ಅವರು ಹೊರ ಬರೋದು ಹೇಗೆ, ಟ್ಯಾಕ್ಸನ್ನು ಕಟ್ಟದೆ ವಾಣಿಜ್ಯ ತೆರಿಗೆ ಇಲಾಖೆಗೆ ಮನವರಿಕೆ ಮಾಡಿಕೊಡುವಂಥ ಕಾರ್ಯವನ್ನು ಕೂಡ ಮಾಡ್ಬೋದಾಗಿದೆ. ಯಾರು ತೆರಿಗೆ ವಿನಾಯಿತಿಯಿಂದ ವ್ಯಾಪ್ತಿಗೆ ಬರ್ತಾರೆ, ಯಾರು ತೆರಿಗೆ ವಿನಾಯಿತಿಯ ವ್ಯಾಪ್ತಿಗೆ ಬರೋದಿಲ್ಲ, ಆ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಕೂಡ ನಿಮಗೆ ನೋಟಿಸ್ ಬಂದರೂ ಕೂಡ ಇಲ್ಲ ಹೀಗೀಗಿದೆ, ನಾವು ಈಗೀಗ ವ್ಯಾಪಾರ ಮಾಡ್ತಾ ಇರೋದು ಅಂತೇಳಿ ಸಮರ್ಪಕವಾದಂಥ ಮಾಹಿತಿಯನ್ನು ಕರೆಕ್ಟಾಗಿ ಕೊಟ್ಟರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಒಪ್ಕೊಂಡು ಸಹಮತಿಸಿ ನಿಮಗೆ 1 ರೂಪಾಯಿನೂ ಕೂಡ ಟ್ಯಾಕ್ಸ್ ಕಟ್ಟೋದು ಬೇಡ ಅಂಥೇಳಿ ಹಿಂಬರವನ್ನು ಕೊಟ್ಟು ವಾಪಸ್ ಕಳಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಹಾಗಾದರೆ ಯಾವುದು ತೆರಿಗೆ ವಿನಾಯಿತಿ ಇರುವಂತಹ ವಸ್ತುಗಳು, ಸೇವೆಗಳಿರ್ಬೋದು, ಯಾವುದು ತೆರಿಗೆ ವಿನಾಯಿತಿ ಇಲ್ಲದೆ ಇರುವಂಥ ವಸ್ತುಗಳನ್ನು ಏನಾದರೂ ಮಾರಾಟ ಮಾಡ್ತಾ ಇದ್ದರೆ ಆವಾಗ ನೀವು ಅನಿವಾರ್ಯವಾಗಿ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಇದು ಶತಸಿದ್ಧ. ಸೊ ಈ ಕುರಿತಾದಂಥ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಒಂದನೇದಾಗಿ ವಾಣಿಜ್ಯ ತೆರಿಗೆ ಇಲಾಖೆ ಬೆಂಗಳೂರಲ್ಲಿ ನಿಮಗೆ 4,000ಕ್ಕಿಂತಲೂ ಕೂಡ ಹೆಚ್ಚು ಜನರ ಮೇಲೆ ಈಗ ನೋಟಿಸನ್ನು ಇಶ್ಯೂ ಮಾಡಿದೆ. 7 ದಿನಗಳ ಒಳಗಾಗಿ ಅಥವಾ 10 ದಿನಗಳ ಒಳಗಾಗಿ ನೀವು ಮಾಹಿತಿಯನ್ನು ಕೊಡಿ ಅಂಥೇಳಿ. ಹಾಗಾದರೆ ನಾವು ಮುಂದೆ ಏನು ಮಾಡಬೇಕು? ವ್ಯಾಪಾರಿಗಳು ನೋಟಿಸನ್ನು ಪಡೆದಂಥವರು ಏನು ಮಾಡಬೇಕು? ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಇದಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೊಟ್ಟಂಥ ಸ್ಪಷ್ಟವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಈಗಾಗಲೇ ಒಂದು ನೋಟಿಸ್ ಬಂದಿದೆ. ನೋಟಿಸ್ ಬಂದ ಕೂಡಲೇ ಅಯ್ಯೋ ಏನು ಮಾಡಬೇಕಪ್ಪ, ನನ್ನ ನೋಟಿಸ್ ಬಂದುಬಿಟ್ಟಿದೆ, ನಾನು ರಿಪ್ಲೈನೇ ಮಾಡೋಕ್ಕೆ ಹೋಗೋದಿಲ್ಲ, ನಾನು UPI ಟ್ರಾನ್ಸಾಕ್ಷನ್ನೇ ಬಿಟ್ಬಿಡ್ತೀನಿ, ಬರೀ ಕ್ಯಾಶ್ ಪೇಮೆಂಟ್ ಮಾತ್ರ ತೊಗೋತೀನಿ ಅಂತಂದರೆ ಇಲ್ಲ, 3 ವರ್ಷದ ಡಾಟಾ ಅವ್ರ ಹತ್ರ ಇದೆ. ನೀವು ಫೋನ್ಪೇಯಲ್ಲಿ ಮತ್ತು ಪೇಟಿಎಮ್ಮಲ್ಲಿ ಡಾಟಾ ಇರೋ ಕಾರಣಕ್ಕಾಗಿ ನಿಮಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಸೊ 7 ದಿನದಲ್ಲಿ ನಮಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತಂದರೆ ಅವರು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಮತ್ತೊಂದು ನೋಟಿಸ್ ನಿಮಗೆ ಇಶ್ಯೂ ಆಗುತ್ತೆ. ಅದು ಮೇಲ್ ಮೂಲಕ ಹೋಗುತ್ತೆ ಅಥವಾ ಫೋನ್ ಮಾಡಿ ನಿಮಗೆ ಹೇಳ್ಬೋದು ಈಗ ನೋಟಿಸ್ ಬಂದಿದೆ, ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ಲ ಅಂಥೇಳಿ. ಸೊ 2ನೇ ನೋಟಿಸ್ಗೂ ಕೂಡ ನೀವು ಆನ್ಸರ್ ಮಾಡಿಲ್ಲ ಅಂತಂದರೆ 3ನೇ ನೋಟಿಸ್ ಬರುತ್ತೆ. ಅದು ಕೂಡ 7ರಿಂದ 10 ದಿನದವರೆಗೂ ಅವಕಾಶವನ್ನು ಕೊಡ್ತಾರೆ. ನೀವು 3 ನೋಟಿಸ್ಗೂ ಕೂಡ ಆ ಉತ್ತರವನ್ನು ಕೊಡದೇ ಇದ್ದರೆ ಆವಾಗ ನಿಮಗೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ವಾಣಿಜ್ಯ ಇಲಾಖೆ ಮಾಡುತ್ತೆ. ಹಾಗಾದರೆ ನೋಟಿಸನ್ನು ಪಡೆದಂಥ ನಾವುಗಳು ಅಂದರೆ ವ್ಯಾಪಾರಸ್ಥರು ಅಥವಾ ಜನಸಾಮಾನ್ಯರು ಇರ್ಬೋದು ಅಥವಾ ಮಧ್ಯಮ ವರ್ಗದವರು ಇರ್ಬೋದು, ಈವನ್ ಶ್ರೀಮಂತರು ಕೂಡ ಇರ್ಬೋದು. ಆದರೆ ನೀವು ಯಾವ ಕಾರಣಕ್ಕಾಗಿ ವಹಿವಾಟನ್ನು ಮಾಡಿದಿರಿ ಆ ಕುರಿತಾದಂಥ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇದರಲ್ಲಿ ಈ ವಹಿವಾಟಲ್ಲಿ ತೆರಿಗೆ ವಿನಾಯಿತಿ ಇರುವಂಥ ವಸ್ತುಗಳನ್ನು ನೀವು ಮಾರಾಟ ಮಾಡ್ತಾ ಇದ್ದರೆ ಅಥವಾ ಸೇವೆಯನ್ನು ನೀವು ಕೊಡ್ತಾ ಇದ್ದರೆ, ಆ ರೀತಿಯಾದಂಥ ಬಿಸ್ನೆಸ್ ಮಾಡ್ತಾ ಇದ್ದರೆ ನೀವು ಒಂದೇ 1 ರೂಪಾಯಿಯನ್ನು ಕೂಡ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ನೀವು ಮಾಹಿತಿಯನ್ನು ಕೊಡಬೇಕು, ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು ಕೊಡಬೇಕು. ಅಷ್ಟನ್ನು ನೀವು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಪ್ರೊಡ್ಯೂಸ್ ಮಾಡಿದ್ರೆ ನಿಮಗೆ 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರೋದಿಲ್ಲ. ಹೇಗೆ ಅಂತಂದರೆ ಹಾಲು ಮಾರಾಟ ಮಾಡೋರು ಇರ್ತಾರೆ. ಕೇವಲ ನೀವು ಹಾಲು ಮಾತ್ರ ಮಾರಾಟ ಮಾಡ್ತಿದ್ದೀರಿ ಅನ್ನೋದಾದರೆ ನೀವು 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಅದು 40 ಲಕ್ಷ ಆಗಿರ್ಬೋದು ವಾರ್ಷಿಕ ವಹಿವಾಟು, 50 ಲಕ್ಷ ಆಗಿರ್ಬೋದು, ಇವನ್ 1 ಕೋಟಿ ಆಗಿದ್ರೂ ಕೂಡ ಹಾಲು ಮಾರಾಟ ಅಷ್ಟೇ ಮಾಡ್ತಾ ಇರೋದು ಅನ್ನೋದು ಏನಾದರೂ ನಿಮಗೆ ಪರ್ಫೆಕ್ಟಾಗಿ ಅಂದರೆ ಅದೊಂದನ್ನೇ ಮಾಡ್ತಾ ಇದ್ದೀರಿ ಅನ್ನೋದಾದರೆ ನೀವು 1 ರೂಪಾಯಿನೂ ಕೂಡ ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ವಹಿವಾಟನ್ನು ಹೇಗೆ ಎಷ್ಟು ಮಾಡ್ತಾ ಇದ್ದೀರಿ, ಎಲ್ಲೆಲ್ಲಿ ಯಾವ ಏರಿಯಾಗಳಿಗೆ ಸರಬರಾಜು ಮಾಡ್ತಾ ಇದ್ದೀರಿ, ಇಷ್ಟು ದುಡ್ಡು ಬರುತ್ತೆ, ಈ ದುಡ್ಡಿಂದ ನಾನು ವಹಿವಾಟು ಮಾಡಿರೋದು ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಆವಾಗ ನಿಮಗೆ ಇಲ್ಲ ತೊಂದರೆ ಏನಿಲ್ಲ, ನೀವು ಆರಾಮ್ಸೆ ನೀವು ವ್ಯಾಪಾರವನ್ನು ಮಾಡಿಕೊಳ್ಳಿ ಅಂಥೇಳಿ ನೋಟಿಸ್ ಕೊಡೋದನ್ನು ಬಿಟ್ಟುಬಿಡುತ್ತೆ. ಮತ್ತು ನೀವು ತೆರಿಗೆ ವಿನಾಯಿತಿ ಇರುವಂಥ ವಸ್ತುಗಳನ್ನು ಅಥವಾ ಅಗತ್ಯ ಪೂರೈಕೆಯನ್ನು ಮಾಡ್ತಾ ಇದ್ದೀರಿ ಅಂಥೇಳಿ ನಿಮ್ಮ ಹೆಸರನ್ನು ಡಿಲೀಟ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಹಾಗಾದರೆ ನೀವು ಹಾಲು ಮಾತ್ರ ಮಾರಾಟ ಮಾಡ್ತಾ ಇದ್ದೀರಿ ಅಂದರೆ ತೊಂದರೆ ಏನಿಲ್ಲ. ಹಾಲಿನ ಜೊತೆಗೆ ಬೇರೆ ಬೇರೆ ನೀವು ಮಾರಾಟ ಮಾಡ್ತಾ ಇದ್ದರೆ ಪ್ರಾಡಕ್ಟ್ಗಳು, ಅದರಲ್ಲೂ ಕೂಡ ನಿಮಗೆ KMF ಇರ್ಬೋದು, ಅಮೂಲ್ ಇರ್ಬೋದು, ಯಾವುದೇ ಆಗಲಿ ಹಾಲು ಹೊರತುಪಡಿಸಿ ಇತರೆ
ನಿಮಗೆ ಬೆಣ್ಣೆ ಮಾರಾಟ ಮಾಡ್ತಾ ಇದ್ದೀರಿ, ತುಪ್ಪ ಮಾರಾಟ ಮಾಡ್ತಾ ಇದ್ದೀರಿ, ಮಜ್ಜಿಗೆ ಪಾಕೆಟ್ ಮಜ್ಜಿಗೆಯನ್ನು ಮಾರಾಟ ಮಾಡ್ತಾ ಇದ್ದೀರಿ ಅಂದರೆ ಅದು ತೆರಿಗೆ ವ್ಯಾಪ್ತಿಗೆ ಬರುತ್ತೆ. ನೀವು ಜಿ ಎಸ್ ಟಿಯನ್ನು ಕಟ್ಟಬೇಕಾಗತ್ತೆ. ಸೊ ಅದರಿಂದ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಅನ್ನೋದನ್ನು ಪ್ರತ್ಯೇಕವಾಗಿ ತೋರಿಸುವಂಥ ಕಾರ್ಯವನ್ನು ಮಾಡಬೇಕು. ಅದರಿಂದಂತೂ ನೀವು 40 ಲಕ್ಷ ಅಂತೂ ಟ್ರಾನ್ಸಾಕ್ಷನ್ ಆಗಿರಲ್ವ, ಮ್ಯಾಕ್ಸಿಮಮ್ ಹಾಲಿಂದೇ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇದರಿಂದನೇ ಸಪ್ರೇಟಾಗಿ 40 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ವಹಿವಾಟು ಆಗಿತ್ತು ಅನ್ನೋದಾದರೆ ಮಾತ್ರ ಆವಾಗ ನೀವು ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತೀರಾ. ಸೊ ನೀವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಇಲ್ಲದೇ ಇದ್ದರೆ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಇದು ಮೊದಲನೇದು ಹಾಲಿನ ವ್ಯಾಪಾರದ್ದು. ಹಾಗಾದರೆ ಇನ್ನು ಯಾವ್ಯಾವ ತೆರಿಗೆ ವಿನಾಯಿತಿ ಇರುವಂಥ ವಸ್ತುಗಳು ನೀವು ಮಾರಾಟ ಮಾಡ್ತಿದ್ದೀರಿ ಅಂದರೆ ಹೆದರೋ ಅವಶ್ಯಕತೆ ಇಲ್ಲ. ಅಂದರೆ ಕೇವಲ ಹಣ್ಣುಗಳನ್ನೇ ಮಾರಾಟ ಮಾಡ್ತಾ ಇದ್ದೀರಿ ಅಂದರೆ, ಅಥವಾ ತರಕಾರಿ ಮಾರಾಟ ಮಾಡ್ತಾ ಇದ್ದೀರಿ ಅನ್ನೋದಾದರೆ, ಹೂವು ಮಾರಾಟ ಮಾಡ್ತಾ ಇದ್ದೀರಿ ಅನ್ನೋದಾದರೆ, ಇಷ್ಟೂ ಜನರು ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಎಲ್ಲ ತೆರಿಗೆ ವಿನಾಯಿತಿ ಇರುವಂಥ ಪೂರೈಕೆಗಳು ಇವೆಲ್ಲವೂ ಕೂಡ. ಇನ್ನು ಬ್ರ್ಯಾಂಡೆಡ್ ಅಲ್ಲದೆ ಇರುವಂಥ ಅಕ್ಕಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದರೆ ಪಾಕೆಟ್ ಅಕ್ಕಿಯನ್ನು ಮಾರಾಟ ಮಾಡುವಂತಿಲ್ಲ. ಯಾವುದೋ ಒಂದು ಕಂಪನಿ ಇರುತ್ತೆ, ಆ ಕಂಪನಿ ಹೆಸರಿನ 5 kg 10 kg 20 kg 30 kg ಈ ರೀತಿ ಅದು ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಹೀಗೆ ದವಸ ಧಾನ್ಯಗಳು ಯಾವ್ಯಾವ ಇದ್ದಾವೆ ಬ್ರ್ಯಾಂಡೆಡ್ ಅಲ್ಲದೆ ಇರುವಂತಹ, ನಿಮಗೆ ಒಂದು ಚೀಲ ತಂದಿರ್ತೀರಾ, ಅದನ್ನು ಬಿಡಿ ಬಿಡಿಯಾಗಿ ನೀವು 5 kg ಅಂದರೆ ಒಂದು ಪ್ಲಾಸ್ಟಿಕಲ್ಲಿ ಕವರ್ ಕಟ್ಟಿ ಕೊಡ್ತಾರಲ್ಲ, ಆ ರೀತಿ ಏನಾದರೂ ನೀವು ಮಾರಾಟ ಮಾಡ್ತಾ ಇದ್ದರೆ ನೀವು ಕೂಡ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ. ಇದು ನಿಮ್ಮ ಗಮನಕ್ಕೆ ಇರಲಿ. ಇದ್ರ ಜೊತೆಗೆ ಯಾವ್ಯಾವ ಅನ್ಪ್ಯಾಕ್ಡ್ ಇದ್ದಾವೆ ಅವೆಲ್ಲವೂ ಕೂಡ, ಉದಾಹರಣೆಗೆ ಮಜ್ಜಿಗೆ ನಾನು ಗಡಿಗೆಯಲ್ಲಿ ಮಾರಾಟ ಮಾಡ್ತೀನಿ, ನಾನು ಪಾಕೆಟ್ ಮಾಡೋದಿಲ್ಲ ಅಂತ ಅನ್ನೋದಾದರೆ ಅದು ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ. ನೀವು ಹಾಲಿನ ಒಂದನ್ನು ಬೂತನ್ನು ಇಟ್ಕೊಂಡಿರ್ತೀರ, ಅಲ್ಲಿ ನೀವು ಪಾಕೆಟ್ ಮಜ್ಜಿಗೆಯನ್ನು ಮಾರಾಟ ಮಾಡುವ ಬದಲು ನೀವು ಲೂಸಾಗಿ ಒಂದು ಗಡಿಗೆಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತೀರ ಅನ್ನೋದಾದರೆ ಅದು ಕೂಡ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ. ಇನ್ನು ಮದ್ಯ, ವೈನ್, ಲಿಕ್ಕರ್ ಶಾಪ್ ಏನಿದಿಲ್ಲ MRP, ಸೊ ಇವುಗಳು ಕೂಡ ಅಷ್ಟೇ ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ನಿಮಗೆ ಇದರ ಜೊತೆಗೆ ಸೈಡ್ಸ್ ರೀತಿಯಾಗಿ ನೀವು ಏನು ಸೇಲ್ ಮಾಡ್ತೀರಲ್ಲ, ಸೇಲ್ ಮಾಡ್ತಾ ಇರ್ತಾರೆ, ರೆಸ್ಟೋರೆಂಟ್ ಇರುತ್ತೆ, ಸೊ ಅದು ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ. ಅಥವಾ ನಿಮಗೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ನಿಮಗೆ ಏನಾದರೂ ನೀವು ಸೇಲ್ ಮಾಡ್ತಾ ಇದ್ದರೆ ಅದು ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ. ಆವಾಗ ನೀವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಇಲ್ಲಿ ಬೈಫರ್ಕೇಷನ್ ಆಗಬೇಕಾಗತ್ತೆ. ಲಿಕ್ಕರ್ಗೆ ನೀವು ಜಿ ಎಸ್ ಟಿ ಕಟ್ಟುವ ಅವಶ್ಯಕತೆ ಇಲ್ಲ, ಆದರೆ ನಿಮಗೆ ಬೇರೆ ಬೇರೆ ಟ್ಯಾಕ್ಸನ್ನು ಕಟ್ತೀರಿ, ಅದು ಬೇರೆ ಮಾತು, ಲಿಕ್ಕರ್ಗೆ ಹೇಳ್ತಾ ಇರೋದು. ಇನ್ನುಳಿದಂತೆ ನಿಮಗೆ ಏನು ಜಿ ಎಸ್ ಟಿ ವ್ಯಾಪ್ತಿಗೆ ಬರುವಂಥವು ಏನಾದರೂ ನೀವು ಸೇಲ್ ಮಾಡ್ತಾ ಇದ್ದರೆ ಅವಾಗ ಆ್ಯಡ್ ಆಗುತ್ತೆ. ಇನ್ನು ಕರಕುಶಲ ವಸ್ತುಗಳನ್ನು ನೀವು ವ್ಯಾಪಾರ ಏನಾದರೂ ಮಾಡ್ತಾ ಇದ್ರಿ, ಒಂದು ಪುಟ್ಟ ಅಂಗಡಿ ಇಟ್ಕೊಂಡಿದ್ದೀನಿ, ಅದ್ರ ಮೇಲೂ ಕೂಡ ನಿಮ್ಗೆ ಜಿ ಎಸ್ ಟಿ ಇದು ಹಾಕ್ತಿದ್ದಾರೆ, ನೋಟಿಸ್ ಬಂದಿದೆ ಅಂದರೆ ನೀವು ಅದನ್ನು ಪ್ರೊಡ್ಯೂಸ್ ಮಾಡಿದ್ರೆ ಆಯಿತು. ನಾನಿಲ್ಲ, ನನ್ನ ಕರಕುಶಲ ವಸ್ತುಗಳನ್ನಷ್ಟೇ ನಾನು ಸೇಲ್ ಮಾಡ್ತಾ ಇರೋದು ಅಂದರೆ ನೀವು ತೆರಿಗೆ ವಿನಾಯಿತಿ ವ್ಯಾಪ್ತಿಯಲ್ಲಿ ಬರ್ತೀರಿ. ನೀವು ಅದು 50 ಲಕ್ಷ ವಹಿವಾಟಾಗಿದ್ರೂ ಕೂಡ ನಿಮ್ಮನ್ನು ಕೇಳೋದಿಲ್ಲ. ಇದೇ ಕಾರಣಕ್ಕಾಗಿ ಅಂತೇಳಿ ನೀವು ತೋರಿಸ್ಬಿಟ್ರೆ ಸಾಕು, ಆ ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ರೆ ನಿಮ್ಮನ್ನು ಯಾರೂ ಕೇಳೋದಿಲ್ಲ. ವೀಳ್ಯದ ಎಲೆ ಅಥವಾ ಅಡಿಕೆ, ಓಪನ್ ಚೀಲದಲ್ಲಿ ನೀವು ಅಡಿಕೆಯನ್ನು ಏನಾದರೂ ಅಥವಾ ನುಚ್ಚ ಅಡಿಕೆ ಈ ರೀತಿ ಮಾರಾಟ ಮಾಡ್ತಾ ಇದ್ದರೆ ಅವರಿಗೂ ಕೂಡ ಯಾವುದೇ ರೀತಿಯಾಗಿ ನಿಮಗೆ ತೆರಿಗೆ ಕಟ್ಟಿ ನೋಟಿಸನ್ನು ಇಶ್ಯೂ ಮಾಡಿದರೂ ಕೂಡ ನಿಮ್ಮನ್ನು ವಾಪಸ್ ನೀವು ಹಣ ಕೊಡಿ ಅಂಥೇಳಿ ಕೇಳೋದಿಲ್ಲ, ಟ್ಯಾಕ್ಸನ್ನು ಕಟ್ಟುವ ಅವಶ್ಯಕತೆಯೂ ಇರೋದಿಲ್ಲ. ಅದೇ ನೀವು ಎಲೆಯನ್ನು ಅಥವಾ ಅಡಿಕೆ ಚೀಟಿ ಇರ್ತದಲ್ಲ, ನಿಮಗೆ ಚೀಟಿ ಏನಾದರೂ ಬಂತು ಅಂದರೆ ಪ್ಲಾಸ್ಟಿಕ್ಕಲ್ಲಿ ಕವರ್ ಆಗಿರುವಂಥ ಚೀಟಿಗಳು ಇತ್ತು ಅನ್ನೋದಾದರೆ, ಬ್ರ್ಯಾಂಡೆಡ್ ಚೀಟಿಗಳು ಏನಾದರೂ ಇದ್ದರೆ ಅವುಗಳು ತಂಬಾಕಿರ್ಬೋದು, ಏನೇ ಇರ್ಬೋದು, ಅವುಗಳೆಲ್ಲ ಕೂಡ ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ವಾಟರ್ ಬಾಟಲ್ ಮಾರಿದ್ರೂ ಕೂಡ ಅದು ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ. ಎಸೆನ್ಷಿಯಲ್ ಸರ್ವಿಸ್ ಅಲ್ಲ ಅಂಥೇಳಿ ನೀವು ಪ್ರಶ್ನೆ ಮಾಡ್ಬೋದು, ಬಟ್ ಇಲ್ಲ, ನೀವು ಬಾಟಲಲ್ಲಿ ನೀರನ್ನು ಕುಡಿಯೋದಕ್ಕೆ ಉತ್ತೇಜನ ಕೊಡುವಂಥ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಪ್ಲಾಸ್ಟಿಕ್ಕಲ್ಲಿ ನೀವು ಮಾರಾಟ ಮಾಡೋದಕ್ಕೆ ಅದಕ್ಕೆ ಪ್ರೋತ್ಸಾಹ ಮಾಡೋದಿಲ್ಲ. ಆದರೆ ನಾವೆಲ್ಲರೂ ಕೂಡ ಅದು ಎಸೆನ್ಷಿಯಲ್ ಸರ್ವಿಸ್ ನೀರು ಅನ್ನೋ ಕಾರಣಕ್ಕೆ. ಆದರೆ ನೀವು ಯಾವ ರೂಪದಲ್ಲಿ ತೆಗೆದುಕೊಳ್ತಿದ್ದೀರಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪಾಕೆಟಲ್ಲಿ ತೆಗೆದುಕೊಂಡ್ರೆ ಅಥವಾ ಬಾಟ್ಲಲ್ಲಿ ತೆಗೆದುಕೊಂಡ್ರೆ ಅದು ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ. ಕೇವಲ ಇಷ್ಟು ಮಾತ್ರ ಅಲ್ಲ, ನೀವು ಹಾಗಾದರೆ ಇವು ನಿಮಗೆ ಟ್ಯಾಕ್ಸ್ ಇಲ್ಲದೆ ಇರುವಂಥದ್ದು, ನಿಮ್ಮ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ, ತೆರಿಗೆ ವಿನಾಯಿತಿ ಇರುವಂಥದ್ದು. ಯಾವುದು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತಂದರೆ ಉಳಿದಿದ್ದೆಲ್ಲವು, ಇವನ್ನೆಲ್ಲ ಬಿಟ್ಟು ಇನ್ನು ಉಳಿದು ಯಾವ್ಯಾವ ಇದ್ದಾವೆ, ಕಬ್ಬಿಣ, ಸ್ಟೀಲು, ಸಿಮೆಂಟು, ಫರ್ನಿಚರ್ ಶಾಪ್ ಇದ್ದರೂ ಕೂಡ ಅದು 40 ಲಕ್ಷಕ್ಕಿಂತ ವಹಿವಾಟು ಹೆಚ್ಚಿದ್ರೆ ಮಾತ್ರ ನಿಮಗೆ ಜಿ ಎಸ್ ಟಿ. ಕಬ್ಬಿಣನೂ ಕೂಡ ಅಷ್ಟೇ, ಸ್ಟೀಲ್ ಕೂಡ ಅಷ್ಟೇ, ಸಿಮೆಂಟ್ ಒಂದು ಚಿಕ್ಕದಾಗಿ ಅಂಗಡಿ ಇಟ್ಕೊಂಡಿದ್ದೀನಿ ನಾನು, 40 ಲಕ್ಷ ನಂದು ಮೀರ್ತಾ ಇಲ್ಲ ನಂದು ವಾರ್ಷಿಕ ವಹಿವಾಟು ಅಂದರೆ ನೀವು ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ.
ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ. ಒಂದು ವೇಳೆ ನೀವೇನಾದರೂ 40 ಲಕ್ಷಕ್ಕಿಂತ ಹೆಚ್ಚಿತ್ತು ಅನ್ನೋದಾದರೆ ಜಿ ಎಸ್ ಟಿ ವ್ಯಾಪ್ತಿಗೆ ಬರ್ತೀರಿ. ರೆಸ್ಟೋರೆಂಟ್, ಪಾನ್ ಶಾಪು ಕೂಡ ಹೌದು, ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ. ನಿಮ್ಮ ವಹಿವಾಟು ಜಾಸ್ತಿ ಆಗಿರಬೇಕು, ಅಂದರೆ 40 ಲಕ್ಷಕ್ಕಿಂತ ಹೆಚ್ಚಿದ್ರೆ ಮಾತ್ರ ನೀವು ಕಟ್ಟಬೇಕಾಗತ್ತೆ. ಸಿಗರೇಟ್, ಗುಟ್ಕಾ ಈ ರೀತಿ ಎಲ್ಲ ಇದ್ರೂ ಕೂಡ ನೀವು ಟ್ಯಾಕ್ಸನ್ನು ನೀವು ಕಟ್ಟಲೇಬೇಕಾಗತ್ತೆ, ಜಿ ಎಸ್ ಟಿ ವ್ಯಾಪ್ತಿಗೂ ಬರುತ್ತೆ. ಇಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆ ಇರೋದೇನೆಂದರೆ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಇದಾವಲ್ಲ, ಇವುಗಳ ಬಗ್ಗೆನೇ ಸಾಕಷ್ಟು ಪ್ರಶ್ನೆ ಇರೋದು. ಬೇಕರಿ ಮತ್ತು ಕಾಂಡಿಮೆಂಟ್ಸಲ್ಲಿ ಅತಿ ಹೆಚ್ಚು ಮಾರಾಟ ಆಗೋದು ಯಾವುದು ಅಂದರೆ ಹಾಲು ಮಾರಾಟ ಆಗ್ತದೆ. ಸೊ ಹಾಲು ಮಾರಾಟ ಶೇಕಡ 70ರಿಂದ 80% ಆಗಿರುತ್ತೆ. ಅದರಿಂದ ಬರುವಂಥ ಹಣ ಅಂದರೆ ಆದಾಯ ಭಾಳ ಕಡಿಮೆ ಇರುತ್ತೆ, ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿರುತ್ತೆ. 10 ಲಕ್ಷ ಹಾಲು ವ್ಯಾಪಾರ ಮಾಡ್ತಿದ್ರಿ ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಅಂತ ಅನ್ನೋದು ನಿಮ್ಗೆ 40 ಲಕ್ಷನೇ ಅಂತ ಅಂದ್ಕೊಳ್ಳಿ. ನಿಮಗೆ 40 ಲಕ್ಷ ನೀವು ಹಾಲು ವ್ಯಾಪಾರನೇ ಮಾರಾಟ ಮಾಡ್ತಿದ್ದೀರಿ ಅನ್ನೋದಾದರೆ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಆದರೆ ಇನ್ನುಳಿದಂಥ 10 ಲಕ್ಷ ಮಾತ್ರ ನಿಮಗೆ, ಅಂದರೆ 40 ಲಕ್ಷ ಹಾಲು ವ್ಯಾಪಾರ ಆಗಿರುತ್ತೆ, ಇನ್ನು 10 ಲಕ್ಷ ಇನ್ನಿತರೆ ಕೇಕ್ ಇರ್ಬೋದು ಅಥವಾ ಯಾವುದೋ ಪ್ರಾಡಕ್ಟ್ಗಳು ಇರ್ತವೆ, ಆ ಪ್ರಾಡಕ್ಟ್ಗಳನ್ನು ನೀವು ಕುರುಕುಲುಗಳನ್ನು ನೀವು ಮಾರಾಟ ಮಾಡಿರ್ತೀರಿ, 50 ಲಕ್ಷ ಆಗಿರುತ್ತೆ. ಆವಾಗ ನಿಮಗೆ ಟ್ಯಾಕ್ಸನ್ನು ಕಟ್ಟಿ ಅಂತೇಳಿ ನೋಟಿಸ್ ಇಶ್ಯೂ ಆಗಿರುತ್ತೆ. ಆವಾಗ ನೀವು 40 ಲಕ್ಷ ಹಾಲಿನ ವ್ಯಾಪಾರವನ್ನೇ ಮಾಡ್ತಾ ಇದ್ದೀವಿ, ನೀವು ಜಿ ಎಸ್ ಟಿ ವ್ಯಾಪ್ತಿಗೆ ಆ್ಯಡ್ ಮಾಡುವಂತಿಲ್ಲ ಅಂಥೇಳಿ ನೀವು ಮನವರಿಕೆ ಮಾಡಿಕೊಡುವಂಥ ಕಾರ್ಯವನ್ನು ಮಾಡಬೇಕಾಗತ್ತೆ. ಆವಾಗ ವಾಣಿಜ್ಯ ತೆರಿಗೆ ಇಲಾಖೆ ಒಂದಷ್ಟು ರಿಯಲೈಸ್ ಆಗುವಂಥ, ಒಂದಷ್ಟೇನು ಆಲ್ಮೋಸ್ಟ್ ರಿಯಲೈಸ್ ಆಗುವಂಥ ಕೆಲಸನೂ ಕೂಡ ಮಾಡುತ್ತೆ. ಇನ್ನು ಈ KMF ಬೂತ್ಗಳು ವಾಣಿಜ್ಯ ತೆರಿಗೆ ಇಲಾಖೆ ಒಂದಷ್ಟು ರಿಯಲೈಸ್ ಆಗುವಂಥ, ಒಂದಷ್ಟೇನು ಆಲ್ಮೋಸ್ಟ್ ರಿಯಲೈಸ್ ಆಗುವಂಥ ಕೆಲಸನೂ ಕೂಡ ಮಾಡುತ್ತೆ. ಇನ್ನು ಈ KMF ಬೂತ್ಗಳ ಬಗ್ಗೆನೇ ಭಾಳಷ್ಟು, ಅಂದರೆ ನಿಮಗೆ ಹಾಲಿನ ಬೂತ್ಗಳು ಯಾವಿದ್ದಾವೆ ಅಲ್ಲಿ ಪನೀರು, ಐಸ್ ಕ್ರೀಮು, ಬಟರ್ ಮಿಲ್ಕು, ನಿಮ್ಗೆ ಬೇರೆ ಬೇರೆ ಏನೇ ಮಾಡಿದ್ರೂ ಕೂಡ ಅದು ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಆಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಹಾಲು ತೆರಿಗೆ ವಿನಾಯಿತಿ ಹೊರತುಪಡಿಸಿ ಉಳಿದೆಲ್ಲ ಸರಕುಗಳ ಮೇಲೇನೂ ತೆರಿಗೆ ಇರ್ತದೆ. ನಿಮ್ಮ ಮಾಂಸದ ಅಂಗಡಿ ಬಗ್ಗೆ ಹೇಳಿದೆ, ನಿಮಗೆ ಮದ್ಯದ ಬಾಟ್ಲ್ ಬಗ್ಗೆನೂ ಹೇಳಿದೆ. ಇನ್ನು ಕೆಲವು ನಿಮಗೆ ಆಶ್ಚರ್ಯ ಆಗುತ್ತೆ, ಡಯಾಗ್ನೋಸ್ಟಿಕ್ ಸೆಂಟ್ರೂ ಕೂಡ ನಿಮಗೆ ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತೆ. ಡಯಾಗ್ನೋಸ್ಟಿಕ್ ಸೆಂಟ್ರ್ ಬರೀ ನೀವು ಬ್ಲಡ್ ಟೆಸ್ಟ್ ಮಾಡಿದೆ ಅಥವಾ ಯೂರಿನ್ ಟೆಸ್ಟ್ ಮಾಡಿದೆ, ಈ ರೀತಿಯ ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದರೆ ಅದು ತೆರಿಗೆ ವ್ಯಾಪ್ತಿಗೆ ಬರುತ್ತೆ, ಎಸೆನ್ಷಿಯಲ್ ಸರ್ವಿಸ್ ಅನ್ನೋ ಕಾರಣಕ್ಕಾಗಿ. ಆದರೆ ಅದರಲ್ಲೇ ನೀವು ಪ್ಲಾಸ್ಟಿಕ್ ಸರ್ಜರಿ ಅಥವಾ ಬೇರೆ ಬೇರೆ ಇತರೆ ಹೆಲ್ತ್ ಸರ್ಜರಿ, ಈ ರೀತಿಯ ಹೆಲ್ತ್ ರಿಲೇಟೆಡ್ ಆಗಿ ನೀವು ಬೇರೆ ಏನಾದರೂ ಮಾಡಿದ್ರೆ ಅವುಗಳು ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ. ಸೊ ಕಾಸ್ಮೆಟಿಕ್ ಸರ್ಜರಿ ಇರ್ಬೋದು, ಬೇರೆ ಬೇರೆ ಟ್ರೀಟ್ಮೆಂಟ್ ಎಲ್ಲವೂ ಕೂಡ ಬರೋದು. ಇನ್ನು ಸರ್ವಿಸ್ ವಿಚಾರದಾಗಿ PG ಕೂಡ ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿರೋದು ನಿಮಗೆ ಸರ್ವಿಸ್ ಜಾಸ್ತಿ ಕೊಡ್ತಾರೆ, ಅದ್ರ ಮೇನ್ ಸರ್ವಿಸೇ ಇರೋದು. ಅದು ಕೂಡ ವಾರ್ಷಿಕ ವಹಿವಾಟು 40 ಲಕ್ಷಕ್ಕಿಂತ 20 ಲಕ್ಷಕ್ಕಿಂತ ಸೇವೆ ಆಗಿರೋದ್ರಿಂದ 20 ಲಕ್ಷಕ್ಕಿಂತಲೂ ಕೂಡ ಹೆಚ್ಚಾಗಿದ್ದರೆ ನಿಮಗೆ ನೋಟಿಸ್ ಬಂದಿರುತ್ತೆ. ಅದು ಅದರಲ್ಲಿ ನಿಮಗೆ ಫೋನ್ಪೇ ಮತ್ತು ಪೇಟಿಎಮ್ಮಲ್ಲಿ ಮಾಡಿದರೆ ಮಾತ್ರ, ಇಲ್ಲದೆ ಆದರೆ ನಿಮಗೆ ಸದ್ಯ ಬಂದಿರಲ್ಲ, ಮುಂದೆ ಬರುವಂಥ ಚಾನ್ಸಸ್ ಇದೆ. ಯಾಕಂದರೆ ಇನ್ನು ನೆಟ್ ಬ್ಯಾಂಕಿಂಗ್, ನಿಮಗೆ ಗೂಗಲ್ ಪೇ ಮತ್ತು ಬೇರೆ ಬೇರೆ ವಹಿವಾಟುಗಳಿಂದ ಅಮೆಝಾನ್ ಪೇ ಇರ್ಬೋದು ಅಥವಾ ರೂಪೇ ಇರ್ಬೋದು, ಇವುಗಳೇನಾದರೂ ಆ್ಯಡ್ ಮಾಡಿಕೊಂಡ್ರೆ ಬರುವಂಥ ಚಾನ್ಸಸ್ ಇದೆ. ಇದರ ಜೊತೆಗೆ ಶಾಲೆಗಳು ಕೂಡ ತೆರಿಗೆ ವ್ಯಾಪ್ತಿ ಒಳಗಡೆ ಬರ್ತಾರೆ, ಅಂದರೆ ತೆರಿಗೆ ವಿನಾಯಿತಿ ವ್ಯಾಪ್ತಿ ಒಳಗಡೆ ಬರ್ತಾರೆ. ಒಂದು ವೇಳೆ ಶಾಲೆಯಲ್ಲಿ ನೀವು ಸ್ಕೂಲ್ ಬ್ಯಾಗ್ಗಳನ್ನಾಗಲಿ ಅಥವಾ ಸಾಮಗ್ರಿಗಳು, ಪೆನ್ನು, ಪೆನ್ಸಿಲ್ಲು, ಡ್ರೆಸ್ಸು, ಇವುಗಳೆಲ್ಲನೂ ಕೂಡ ನೀವೇನಾದರೂ ಮಾರಾಟ ಮಾಡ್ತಾ ಇದ್ರಿ, ಶಾಲೆಯವರೇ ಮಾರಾಟ ಮಾಡ್ತಿದ್ರಿ ಅನ್ನೋದಾದರೆ ಅವ್ರಿಗೂ ಕೂಡ ನೋಟಿಸ್ ಇಶ್ಯೂ ಆಗಿರುತ್ತೆ. ನಿಮಗೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾರೆ, ನೀವು ನೋಟಿಸ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ತೆರಿಗೆ ವಿನಾಯಿತಿ ಅವುಗಳಿಗಿಲ್ಲ. ಇಲ್ಲಿ ಇರುವಂಥ ಇನ್ನೊಂದು ಬೇಸಿಕ್ ಪ್ರಶ್ನೆ ಅಂತಂದರೆ, ನಿಮಗೆ ಈ ಚಿಟ್ ಫಂಡ್ ರೀತಿಯಾಗಿ ಅಥವಾ ನಿಮಗೆ ಚೀಟಿಗಳನ್ನು ಹಾಕೋದು, ಅದರಲ್ಲೂ ಕೂಡ ಬೆಂಗಳೂರು ಸುತ್ತಮುತ್ತಲೂ ಕೂಡ ರಾಜ್ಯಾದ್ಯಂತ ಇದೆ, ಚೀಟಿಗಳನ್ನು ಮಾಡ್ತಾ ಇದ್ದಾರೆ. ಈಗೆಲ್ಲದು ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ನಿಮಗೆ ಸಿಬಿಲ್ ಸ್ಕೋರ್ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ದುಡ್ಡನ್ನು ಹಾಕಿ ವಾಪಸ್ ತೊಗೊಂಡು ಸಿಬಿಲ್ ಸ್ಕೋರ್ ಮಾಡ್ಕೋಬೇಕು ಅಂಥೇಳಿ ಟ್ರಾನ್ಸಾಕ್ಷನ್ ಹೆಚ್ಚು ವಹಿವಾಟಾಗಿರುತ್ತೆ. ಅಂಥವ್ರಿಗೂ ಕೂಡ ನೋಟಿಸ್ ಹೋಗಿದೆ. ಅವ್ರು ಏನು ಮಾಡಬೇಕು ಅಂತಂದರೆ, ಇದು ನಿಜವಾಗ್ಲೂ ಕೂಡ ಕಷ್ಟದ ಪ್ರಶ್ನೆ ಇದು, ಬಟ್ ಅದಕ್ಕೆ ಆನ್ಸರ್ ಕೂಡ ಮಾಡಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು. ಇದನ್ನು ನಾವೇ ಪರಿಶೀಲನೆ ಮಾಡ್ತೀವಿ, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳೇ ಪರಿಶೀಲನೆಯನ್ನು ಮಾಡ್ತೀವಿ. ಅವ್ರು ನಿಜವಾಗ್ಲೂ ಕೂಡ ಜೆನ್ಯೂನ್ ಇದ್ದರು, ಚೀಟಿ ವಿಚಾರವಾಗಿ ಕಟ್ಟಿದ್ರು ಅನ್ನೋದಾಗಿದ್ದರೆ ಅವುಗಳೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಏನಾದರೂ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಬಟ್ ಸಾಫ್ಟ್ ಆದಂಥ ನಿರ್ಧಾರ ಇರುತ್ತೆ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಒಂದು ವಿಚಾರ ಸ್ಪಷ್ಟವಾಗಿರಲಿ,
ನಿಮಗೆ ಈಗೇನು ನೋಟಿಸ್ಗಳು ಇಶ್ಯೂ ಆಗ್ತಾ ಇದೆ, ನೀವು ಅದಕ್ಕೆ ಸಮರ್ಪಕವಾದಂಥ ಉತ್ತರ ಕೊಡಬೇಕು, ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೊಡಬೇಕು. ತೆರಿಗೆ ವಿನಾಯಿತಿ ವ್ಯಾಪ್ತಿಯಲ್ಲಿತ್ತು ಅನ್ನೋದಾದ್ರೆ ವಸ್ತುಗಳು ಸೇವೆಗಳು, ಸೊ ಅದನ್ನು ಮಾಹಿತಿಯನ್ನು ಕೊಟ್ಟರೆ ನೀವು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಇಲ್ಲ ನಾವು ಹಾಲು ಹೂವು ಹಣ್ಣು ವ್ಯಾಪಾರ ಮಾರಾಟ ಮಾಡ್ತಾ ಇಲ್ಲ, ತರಕಾರಿ ಮಾರಾಟ ಮಾಡ್ತಾ ಇಲ್ಲ, ಬೇರೆ ಬೇರೆ ಮಾರಾಟ ಮಾಡ್ತಾ ಇದ್ದೀವಿ, ಹಾಗಾಗಿ ಹಂಗಂದರೆ ನೀವು ಖಂಡಿತವಾಗಿ ಕೂಡ ಜಿ ಎಸ್ ಟಿಯನ್ನು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಯಾಕಂದರೆ ಇದು ಟ್ಯಾಕ್ಸ್ ಬಂದಂಥ ಹಣ ಕೇಂದ್ರ ಸರ್ಕಾರಕ್ಕೂ ಹೋಗುತ್ತೆ ಅರ್ಧ ಪ್ರಮಾಣ ನಿಮಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಹೋಗುತ್ತೆ ಅಂತೇಳಿ ಪ್ರತ್ಯೇಕವಾಗಿರೋದು. ಬಟ್ ಅದೆಲ್ಲದನ್ನು ಕೂಡ ಫಸ್ಟಿಗೆ ತೆಗೆದುಕೊಳ್ಳೋದು ಸೆಂಟ್ರಲ್ ಗೌರ್ಮೆಂಟೇ ಆಗಿದೆ. ಹಾಗಾದರೆ ಈಗ ಈ ಡಿಮ್ಯಾಂಡ್ ಮಾಡ್ತಾ ಇದ್ದಾರಲ್ಲ ಪ್ರೊಟೆಸ್ಟ್ ಮಾಡೋರೆಲ್ಲರೂ ಕೂಡ, ಇಲ್ಲ ನಮಗೆ ಇಲ್ಲಿವರೆಗೂ ಏನಾಗಿದೆ ವಿನಾಯಿತಿ ಅದೆಲ್ಲದನ್ನು ಕೂಡ ಆ ವಿನಾಯಿತಿಯನ್ನು ದಯಮಾಡಿ ನಮಗೆ ಅವಕಾಶ ಮಾಡಿಕೊಡಿ. ನೆಕ್ಸ್ಟ್ ಜಿ ಎಸ್ ಟಿ ನೀವು ಆ್ಯಡ್ ಮಾಡಿ ಅವಾಗಿಂದ ನಾವು ಬೇಕಾದರೆ ಕಟ್ತಾ ಹೋಗ್ತೀವಿ ಅಂತಿದಾರಲ್ಲ, ಇದೇನಾದರೂ ಸಾಧ್ಯತೆ ಇದೆಯಾ ಅಂತಂದರೆ ಇಲ್ಲ, ಮಾಫಿ ಮಾಡುವಂಥ ಯಾವ ಪ್ರಮೇಯ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಹಾಗಾದರೆ ಏನು ಮಾಡಬೇಕು ಅಂದರೆ, ಯಾರು ನಿರ್ಧಾರ ತೆಗೆದುಕೊಳ್ಬೇಕು ಅಂದರೆ, ರಾಜ್ಯ ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಮಾಫಿ ಮಾಡುವಂಥ ವಿನಾಯಿತಿ ಕೊಡುವಂಥ ಹಕ್ಕಿಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಬೋದು, ಸೂಚನೆಯನ್ನು ಕೊಡ್ಬೋದು, ಅಥವಾ ಶಿಫಾರಸು ಮಾಡ್ಬೋದು, ಒಂದು ಪ್ರಸ್ತಾವನೆಯನ್ನು ಕೊಡ್ಬೋದು. ಬಟ್ ಕೇಂದ್ರ ಸರ್ಕಾರ ಈ ಬಗ್ಗೆ ನಿರ್ಧಾರವನ್ನು, ಜಿ ಎಸ್ ಟಿ ಕೌನ್ಸಿಲ್ ಇದೆಯಲ್ಲ ಅದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾದರೆ ಮಾಫಿ ಆಗುತ್ತಾ ವಿನಾಯಿತಿ ಆಗುತ್ತಾ ಸದ್ಯಕ್ಕೆ ಅಂದರೆ ಖಂಡಿತವಾಗಿ ಕೂಡ ಆಗೋದಿಲ್ಲ. ನೀವು ಸಮರ್ಪಕವಾದಂಥ ಇನ್ಫಾರ್ಮೇಷನ್ ಕೊಟ್ಟರೆ ನೀವು ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಟ್ಯಾಕ್ಸ್ ರಿಲೇಟೆಡ್ ಅಲ್ಲದೆ ಇರುವಂತಹ ವಸ್ತುಗಳನ್ನು ಸೇವೆಯನ್ನು ನಾವು ಮಾಡಿದ್ದೀವಿ ಅನ್ನೋದಾದರೆ, ಸರ್ವಿಸ್ ಕೊಟ್ಟಿದ್ದೀವಿ ಅನ್ನೋದಾದರೆ ನೀವು ಟ್ಯಾಕ್ಸ್ ಕಟ್ಟೋದು ಅನಿವಾರ್ಯ ಆಗ್ಬಹುದೇನೋ ಅಂತ ಅನ್ನಿಸ್ತಾ ಇದೆ. ಸೊ ಈ ಕುರಿತಾದಂಥ ವಿಡಿಯೋ ಇದರ ಕುರಿತು. ಇನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಇದಕ್ಕೇನಾದರೂ ಫೀಸ್ ಕಟ್ಟಬೇಕಾ, ಆ ಕುರಿತು ಕೂಡ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಕ್ಯಾಮ್ರಾ ಪರ್ಸನ್ನ ಕೊಂಡೆ ಜೊತೆ ಶರಣು ಹಂಪಿ, ನ್ಯೂಸ್ 18.